ಇದೇನ? ಹೂನವ ನಾ ಇಲ್ಲ ಇದ್ದೀನಿ, ನೀನ್ ಯಾಕಿಲ್ ಬಂದಿ? ಅಲ್ಲ ಹೋಗಿ ಕಸ ಕಸ ಹೊಡೆದು ದೀಪ ಹಚ್ಬೇಕಿಲ್ಲ ಹುಡುಗಿ. ಹೂನವ ಹೋಗಿ ಹಚ್ತೀನಿ, ಒಂಚೂರು ನೋಟ್ಸ್ ಇಸ್ಕೋಬೇಕಾಗಿತ್ತ, ಹಂಗ ಬಂದು ಇದು ಮನ್ಯಾಗ ಇಟ್ಟಿನಲ್ಲ ಇಸ್ಕೊಂಡು ಹೋದ್ರತಂತ ಬಂದು. ಇಲ್ಲಿ ನೋಡಿದ್ರೆ ನೀವೇನ ಮಾತು ಹಚ್ಚಿದ್ರಿ, ಏನತ್ತ ಏನ ಸುದ್ದಿ ಜೋರ್ ನಡೆದೈತಲ್ಲ ಏನ? ಅದ ರೇಣಾ ಒಂದ್ ಮಗದ ಮದುವೆ ಇತ್ತ, ಅದ್ರ ಬಗ್ಗೆ ಮಾತಾಡತ್ನವ. ಹೋಗ್ಬಿಡು, ನಿಮ್ದೆಲ್ಲ ಎಕ್ಸಾಮ್ ಯಾವಾಗ ಮುಗಿದ್ವಾ? ಇನ್ನ ಮುಗಿದು ಚಿಗವ, ಇನ್ನ ಒಂದು ಎಕ್ಸಾಮ್ ಐತೆ, ಅದೊಂದು ಮುಗಿತಂದ್ರೆ ಮುಗಿದು ಆತ. ನಂಗಿದ್ರೆ ಓದೋದು ಮುಗಿತನ? ಹ್ಞೂ ಚಿಗವ ಮುಗೀತು. ನಾವು ಬೇಕಾದ್ರೆ ಮತ್ತೆ ಮುಂದೆ ಓದ್ಬೋದು, ಇಲ್ಲಾಂದ್ರೆ ಜಾಬ್ ಹುಡುಕ್ಬೋದು. ನಾನು ಓದ್ತೀನಿ ಚಿಗವ, ಓದಿ ನಂದು ಬೇರೆನ ಐತಿನ ದೊಡ್ಡ ಇನ್ನ ಏನಾರು ಅಚೀವ್ ಮಾಡ್ಬೇಕು ನಾನು. ಅರೆ ಬೇಟಾ, ಅಚೀವ್ಗೆ ಅಂದ್ರೆ ಏನು? ಚಿಗವ ಅದು ಏನಾದರೂ ದೊಡ್ಡ ಕಂಪ್ನಿ ತೆಗಿಬೇಕು, ನಾನೇ ಒಂದು ಸ್ವಂತ ಹಿಂಗೆ ಅದಕ್ಕೆ ಆ ಥರ ಓದ್ಬೇಕು ಇನ್ನ ನಾನು ಅಂತ. ಅದಕ್ಕೇನಂತ ಓದು. ಅಲ್ಲಲ್ಲೇ ವಿಜ್ಜಿ ಓದು ಅಂತೀವಿ. ಅಲ್ಲ ಆಕಿ ಕೊಡ್ತಗಳು ಹುಡುಗಿದಲ್ಲ, ಏಟು ಓದಿಸಿದ್ರು ಆಕೆ ನಾಳೆ ನಮಗೆ ತಂದು ಕೊಡ್ತಾಳ. ನಾಳೆ ಅವ್ರವ್ರ ಗಂಡನ ಮನೆಗೆ ಹೊಡೆದು ದುಡಿತಾರೆ. ಬೇಕಾದ್ರೆ ಅವ್ರ ಗಂಡನ ಮನೆಗೆ ಓದಿಸ್ಕೊಳ್ಳಿ, ನಮಗೆ ಕೈಯಾಗ ಇಷ್ಟ ನೋಡುವ. ಹೆಚ್ಚಿನ ಓದ್ಸೋದು ಆಗಂಗಲ್ಲ. ಈಗ ಆಕಿ ಜಗ್ಗಿ ರೊಕ್ಕ ಸುರಿದಿವ ಓದ್ಸಾಕ ಇಲ್ಲಿವರೆಗೂ. ಅಲ್ಲ ಎಲ್ಲಿಂದ ತರಾನ ಹೇಳ? ನಾವು ಎರಡು ಗಂಡು ಇನ್ನ ಅಲ್ಲೇ ಅದಾವ ಹಾಸ್ಟೆಲ್ನಾಗ. ಅವು ಈಗ ಅವಕ್ಕೆ ಎಕ್ಸಾಮ್ ಮುಗಿತು, ಅವು ಬರ್ತಾರೆ. ಈಗ ಅಷ್ಟರದನ್ನ ನಮ್ಗೆ ಆಮಕ್ಕಲ್ಲ ವಿಜ್ಜಿ. ನೋಡ್ಚಿಗ ಹೆಣ್ಮಕ್ಳು ಅಂದ್ರೆ ಎಷ್ಟು ಕೇವಲ ನಮ್ಮ ಹೋಗ ನಮ್ಮನ್ನು ಓದಿಸ್ಬೇಕಂತ ಆಕಿ ಹಂಗೆ. ನಾಳೆ ಗಂಡ್ಮಕ್ಳು ಅಂತ ನಾಳೆ ಗಂಡ್ಮಕ್ಳು ಹೊಳೆ ನೋಡ್ಬೇಕಲ್ಲಕ್ಕಿನ್ನ. ಹೆಣ್ಮಕ್ಳಿಗೆ ಕಳ್ಳು ಗಂಡ್ಮಕ್ಳು ಬರೋದಿಲ್ಲ, ಅದು ಅರ್ಥನೇ ಆಗಂಗಿಲ್ಲ ಇವರಿಗೆ ಅಲ್ವಾ? ಭಾರತಿ, ನೀ ಅನ್ನೋದು ನಾಳೆ ನೀನು ತಾಯಿ ಆಗ್ತಿಲ್ಲ, ನಿನಗೆ ಗೊತ್ತಾಗುತ್ತೆ. ಈಗ ನೋಡುವ ಹೆಣ್ಮಕ್ಳನ್ನ ಎಷ್ಟು ನಾವು ಇಟ್ಕೊಂಡು ಒಂಥರ ಸೆರನಾಗ ಕೆಂಡ ಇಟ್ಕೊಂಡಂಗೆ ಜಲ್ದಿ ಇವಾಗ ಮದುವೆ ಮಾಡಿ ಕಳಿಸಿವ. ಯಾವಾಗ ನಮಗೆ ಟೆನ್ಷನ್ ನಿನಗೇನು ಗೊತ್ತು? ನೀವು ಕಾಲೇಜ್ಗೆ ಹೋಗಿ ಮನೆ ಬರೋ ತನಕ ಕೈಯಾಗ ಅಂಗೈಯ ಜೀವ ಇಟ್ಕೋತೀವಿ. ಕಣ್ಣು ಅನ್ನೋದು ಬರೀ ರೋಡ ನೋಡ್ತಿರ್ತೈತಿ, ಗೊತ್ತಾನೆ? ಇವಾಗ ನಮ್ಗೆ ಎಲ್ಲಿ ಏನಾಗತ್ತಾ ಏನು ಎತ್ತ? ಇವಾಗ ದಿನ ಬೆಳಗಾರ ಪೇಪರು ಆ ಆ್ಯಸಿಡ್ ಹೋಗಿದ್ನು ಪ್ರೀತಿ ಮಾಡು ಅಂತೇಳಿ, ಇಲ್ಲ ಅದು ರೇಪ್ ಮಾಡಿದ್ರು, ಅಲ್ಲಿ ಹೋದ್ರು, ಇದು ಏನೇನ ಕೇಳ್ಬಿಟ್ಟಿರ್ತೀವಲ್ಲ. ನಿಮಗೇನವ ಇನ್ನು ನೀವು ಸ್ವಚ್ಛಂದವಾಗಿ ಹಾರ ಹಾಕಿ ನಾಳೆ ನಿಮಗೂ ಜವಾಬ್ದಾರಿ ಬಂದಾಗ ಅವಾಗ ಗೊತ್ತಾಗತ್ತೆ. ಹ್ಞೂ ನಜೇಕ, ನೀ ಹೇಳೋದ ಕರೆ ಅವಕ್ಕೇನು ಅರ್ಥ ಆಗುತ್ತೆ? ಬರೀ ಮಾತಾಡ್ತಾವನ ಹಂಗಾಗಬೇಕು ಹಿಂಗಾಗಬೇಕಂತ. ನಮ್ಮ ನೋವು ಸಂಕಟ ಅವ್ರು ಏನು ತಾವು ತಾಯಾದಾಗ ಗೊತ್ತಾಗ ಸುಮ್ಮನೆ. ಅಂದ್ರೆ ಈಗೇನು ನೀನು ನನ್ನ ಮುಂದೆ ಓದ್ಸಲ್ಲ ಅಂತ ಅರ್ಥ ಆಯ್ತು. ಅದ ಜಲ್ದಿ ಮದುವೆ ಮಾಡಿ ಕಳಿಸ್ಬೇಕಂತ ನಿರ್ಧಾರ ಮಾಡಿ ನಂಗಿದ್ರೆ. ಹ್ಞೂ ನಿಮ್ಮಪ್ಪ ಅಲ್ಲೇ ಮೊನ್ನೆ ಮಾತಾಡಕತ್ತಿದ್ದ. ಆಕೆ ಹೆಂಗೂ ಓದೋದು ಮುಗೀತು, ಆಗಲೇ ವಯಸ್ಸಿಗೆ ಬಂದಲ್ಲ, ಇನ್ನು ಏಟು ಓದಿಸ್ಬೇಕು. ಒಂದು 4-5 ಮಂದಿ ಯಾರ ಕೇಳಾರಂತೆ, ಅದಕ್ಕೆ ಹೆಣ್ಣೊಂದು ಸಿಗೋಲು ಜಗ್ಗಿ ಗಂಟೆ ಬಿದ್ಬಿಟ್ರೆ ಚಲೋ ಮಂತೆ ಅನ್ನೋದು ಕೊಟ್ಬಿಡೋಣ ಅಂತಂದು. ಅವ ಇನ್ನು ಈ ಕಾಲೇಜು ಮುಗಿಸಿನವ ಒಂದು ಸಾಲಿಗೆ ಹಚ್ಚಿದಾಗಿಂದ ಓದದ ಮಾಡೀನಿ. ಜೀವನ ಎಂಜಾಯ್ ಮಾಡ್ಬೇಕು, ಆರಾಮ್ ಫ್ರೀಯಾಗಿ ಮಕ್ಕೋಬೇಕು, ಆರಾಮ್ ಎದ್ದೇಳ್ಬೇಕು, ಆರಾಮ್ ಇರ್ಬೇಕು. ನಾಳೆ ಗಂಡ ಮನೆಗೆ ಒಮ್ಮಕ್ಳು ಮದುವೆ ಮಾಡಿ ಕಳಿಸಿದ್ರೆ ಅಲ್ಲಿ ನಾ ಹಿಂಗೆ ಮಕ್ಕೊಂಡು ಬಿಡ್ತಾರೆ, ನಾಲ್ಕು ಸ್ವಾಟಿತ್ತು ಕೆಲಸ ಮಾಡುವಾಗಂತಾರೆ. ಕೆಲಸನೂ ಕಲ್ತಿಲ್ಲಲ್ಲವ, ಒಂಚೂರು ಇನ್ನೊಂದು 2 ವರ್ಷ ಬೇಡವ. ಹೌದಾ ಜಯಕ? ಪಾಪ 1-2 ವರ್ಷ ಇರ್ಲಿ ತಡಿ, ಹಂಗೆ ಅವಸರ ಮಾಡಿ ಯಾಕೆ ಹಂಗೆ ತಪ್ತೀರಿ? ಹ್ಞೂನವ ನಾನೇನು ಇದು ಮಾಡ್ತೀನಿ, ನಿಮ್ಮ ಅಪ್ಪನ ಕೇಳ್ಕೊ. ನಿಮ್ಮಪ್ಪ ಅವಸರ ಮಾಡಕತ್ತಾನ, ನಿಮ್ಮಪ್ಪ ಹೇಳಿ ಒಪ್ಪಿಸುವ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನೀನು ನಿಮ್ಮಪ್ಪ ಏನಾರು ಮಾಡ್ಕೊರೆ. ವಾ ನೀನು ಮಾತ್ರ ನನ್ನ ಮದುವೆ ಆಗಿದ್ದೀವಿ ಅಂದ್ರೂ ನಾನು ಒಪ್ಪಲ್ಲ. ನಾವು ಓದಬೇಕು. ನೋಡವ, ನೀವು ಓದ್ಬೇಕಂತ ಹಠ ತೆಗೆದು ನಮ್ಮ ಕೈಯಾಗ ಬಡ್ದು ಹಾಕಿದ್ರು 1 ರೂಪಾಯಿ ಇಲ್ಲ ಓದ್ಸಕ್ ಮುಂದೆ. ಇನ್ನೇನು ಮಾಡ್ಬೇಕು ಹೇಳು? ಹೋಲ್ ಬಿಡು, ನಾ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ತೀನಿ. ಅದಕ್ಕೆ ನಿಮ್ಮ ಅಪ್ಪ ಒಪ್ಪಲ್ಲ. ಇವಾಗ ಆಗ್ಲೇನ ಹೆಣ್ಮಕ್ಳನ್ನ ಹೊರಗೆ ಬಿಟ್ಟು ಭಾಳ ಕಷ್ಟ ಐತಪ್ಪ. ಎಷ್ಟು ಈಗ ಸಾಕು ಬೇಕಾದಂಗೆ ತೋರ್ಸಕ್ಕೆ ಕೊಡಕ್ಕೆ, ನಾಳೆ ಮಕ್ಳನ್ನ ಓದ್ಸಕ್ಕೆ, ಅವ್ರವ್ರ ಮನೆ ಜೀವನ ಮಾಡಕ್ಕೆ ಓದಾಳ. ಬೇಕಿದಾಕಿ ಮುಂದೆ ಅವ್ರ ಗಂಡ ಮನೆಗೆ ಓದಿಸಿರ ಓದಲಿ. ನಮಗೆ ಇನ್ನೂ ಆಕಿನ ಕಾಯ್ಕೊಂಡು ಆಕಿನ ಓದಿಸ್ಕೊಂಡಿರೋಕ್ಕಾಗಲ್ಲ. ಸೇಮ್ ಈ ಜಯಕನ್ ಗಂಡ ಅನ್ನಲ್ಲ, ಜಗ್ಗಿ ಮಂದಿ ಕೇಳಾಕತ್ತಾರ, ತೋರ್ಸ್ಬಿಡೋಣ ಮದುವೆ ಮಾಡೋಣ ಅಂತ ಹಿಂಗೆ ಅಂದಾರ ನೋಡಿ ನಿಮ್ಮಪ್ಪ. ನಾನು ಒಪ್ಪಲ್ಲ. ಬರೋ ತಡಿ ಅಪ್ಪ ಮಾತಾಡ್ತೀನಿ, ಈಗ ಮದುವೆ ಇಷ್ಟ ಇಲ್ಲ. ಅವತಿ ರೇಣುಕಾ ನೋಡವ, ಯಾಕೆ ಹಿಂಗೆ ಮಾಡ್ತಿರವ ನೀವು ಅವುಗಳು? ಅಲ್ಲ ಒಂಚೂರು ನಮಗೂ ಒಂಚೂರು ಬಿಡ್ರಿ ಉಸಿರಾಡಕ್ಕೆ. ಸಾಲಿಗೆ ಎಷ್ಟು ದಿವಸ ಪುರ್ಸತ್ತಿಲ್ಲ, ಬೆಳಗ್ಗೆ ಮುಂಜಾನೆ ಎದ್ದಬೇಕು, ಓಡಬೇಕು, ಮತ್ತೆ ಬರಬೇಕು, ಓದ್ಕೋಬೇಕು, ಮನೇನ ಕೆಲಸ ಅದು ಇದು ಮಾಡಬೇಕು, ಉಸಿರಾಡಕ್ಕೆ ಟೈಮ್ ಇರಲ್ಲ. ಒಂದು ಸ್ವಲ್ಪ ಬಿಡ್ರಿ, 1-2 ವರ್ಷ ಆಮೇಲೆ ಮದುವೆ ಮಾಡಿರಂತ. ಆಯ್ತು ವಿಚಾರ ಮಾಡೋಣಂತ. ಹೋಗಿ ಕೈಟ ಮುಖ ತಗೊಂಡು ದೀಪ ಹಚ್ಚು, ಹೊತ್ತು ಮುಗಿತಾಳೆ. ಅಯ್ಯ ಚೆನ್ನವಕ್ಕ ಬಾರ. ಅಲ್ಲ ಊರಿಗೆ ಹೋಗಿದ್ದಲ್ಲ ನೀನು, ಯಾವ ಬಂದೆ? ಇಲ್ಲವಾ ಹೋಗಿದ್ನೆ, ಒಂದೆರಡು ಸಾಮಾನು ಬೇಕಿದ್ವಾ, ಹಂಗೆ ಒಂದಿಟ್ಟು ಬಂದು ತೊಗೊಂಡು ಹೋದ್ರತಂತ ಬಂದೆ. ನನ್ನ ಮಗ ಅಲ್ಲೇ ಅದನ್ನ, ನಾನು ಒಬ್ಬಾಕಿ ಬಂದೀನಿ. ಒಬ್ಬಾಕಿ ಬಂದಿಯಾ? ಅಣ್ಣಾರು ಬಂದಿಲ್ಲ? ಅವರೇ ಕಾರ್ ಹೊಡ್ಕೊಂಡ್ ಬಂದಾರ, ಸಾಮಾನು ಬೇಕಿದ್ವಲ್ಲ, ಇಬ್ರು ಸೇರಿ ಬಂದಿಲ್ಲ. ನನ್ನ ಮಗ ಅಲ್ಲದನ ಅಂತಂದೆ. ಅಯ್ಯ ಚಲೋ ಆತ್ಬಿಡ ಚೆನ್ನವಕ್ಕ. ಇವತ್ತ ರೇಣೋ ಒಂದು ಮಗಳು ಇವತ್ತು ಲಗ್ನ ತೆಕ್ಕಿದೆ. ನೋಡು ಬೆಂಡ್ಲಿ ಲಕ್ಷ್ಮಕ್ಕ ನಂದ ಕರ್ದಾಳ. ಈಗ ಆಗರ್ಭ ಶ್ರೀಮಂತರ ಆಕಿ ಆಕಿಗೆ ನಮ್ಮಂತಾರ ಬಡವ್ರು ಕಾಣಲ್ಲಂತ, ಶ್ರೀಮಂತರ ಕಾಣ್ತಾರ ಅಂತ ಕಣ್ಣಿಗೆ. ಹಂಗಾಗಿ ಲಕ್ಷ್ಮಕ್ಕ ನಂದ ಕರ್ದೋಗಳ. ಲಕ್ಷ್ಮಕ್ಕ ಬೇಸ್ ಮಕ್ಕಕ್ಕೆ ಮಂಗಳಾರತಿ ಮಾಡ್ಯಾಳ, ಅದಕ್ಕೆ ಒಬ್ಬಾಕಿ ಹೋಗ್ಯಾಳ. ಏನು ಇವತ್ತು ಬರ್ತಾಳೋ ಏನೇನು, ಎಷ್ಟು ದಿವ್ಸ ಬಿಟ್ಟು ಬರ್ತಾರೋ ಯಾರಿಗೆ ಗೊತ್ತು. ಹೌದಾ ಇವತ್ತ ಲಗ್ನನ? ಹೌದನ? ಆತ್ಬಿಡವ, ಪಿಡ ತೊಳಿತತ್ತ ಮದುವೆ ಮಾಡ್ಕೊಂತ ಅಲ್ಲ ಹೆಂಗ ಒಂದು ಹೋಲ್ಬಿಡು. ನಾನು ಹಂಗಿದ್ರೆ ಚಲೋ ಆತ್ಬಿಡು. ನನ್ನ ಮಗಗೆ ಈ ವಿಚಾರ ಹೇಳ ಬೇಡ? ಅಯ್ಯ ಚೆನ್ನವಕ್ಕ ಹೇಳ, ಹಿಂಗೈತ್ ನೋಡಪ್ಪ ಇವತ್ತ ಹುಡುಗಿ ಲಗ್ನ ಆತು ನೋಡು. ಹಿಂಗ ಮಾಡ್ಕೊಂತೋದ್ರ ಆಕೆ ನಿನ್ ಸಲುವಾಗಿನ ಬಿಟ್ಟು ಚಿಂತೆ ಮಾಡಿಲ್ಲನ, ಆರಾಮದಳ. ನೀನು ಹಂಗ ಮಾಡು, ಒಂದು ಚಲೋ ಹುಡುಗಿ ನೋಡ್ಕೊಂಡು ಮದುವೆ ಮಾಡ್ಕೊ. ಯಾಕೆ ಚಿಂತೆ ಮಾಡ್ತೀಯ ಅಂತ ತಿಳಿಸಿ ಹೇಳಿ ನಿನ್ನ ಮಗಗ. ಹೌದು ಲಕ್ಷ್ಮಕ್ಕ, ಇದೇ ಸಮಯ ಸರಿಗೈತಿ, ಹಿಂಗೆ ಹೋಗಿದ್ನಲ್ಲಪ್ಪ ಹಿಂಗೆ ಅಂತ ಅಂತ ಹೇಳ್ತೀನಿ. ತಿಳಿಸಿ ಹೇಳ್ತೀನಿ. ಅಂದಂಗೆ 2 ಹುಡುಗರು ಹೋದಲ್ಲ, ಈ ಜಯಕ್ಕನ ಮಗಳು ಅಂದ್ರೆ ನಿನ್ನ ಮಗಳು ಅಂದಲ್ಲ?
ಹ್ಞೂ, ಲಂಗ ಹಾಕೊಂಡಿದ್ಲಲ್ಲ ಆಕಿ ನನ್ನ ಮಗಳು, ಈ ಚೂಡಿ ಹಾಕೊಂಡಿದ್ಲಲ್ಲ ಜಯಕನ್ ಮಗಳು. ಹೌದಾ, ಓದೋದು ಮುಗಿತಾನೆ ಇಬ್ಬರದು? ಹ್ಞೂನವ, ಓದೋದು ಮುಗೀತು. ಅರೆ ಏನು ಮಾಡ್ಬೇಕು, ನನ್ನ ಮಗಳು ಇನ್ನೂ ಓದ್ತೀನಿ ಅಂತಾಳ. ಅದೇನ ಕಂಪ್ನಿ ತೆಗಿಬೇಕು, ನಾನು MBA ಮಾಡೀನಿ, ನಾನು ದೊಡ್ಡದು ಆಗ್ಬೇಕು ಹಂಗಂತ ಎಲ್ಲಾಗತ್ತವ. ಆಕಿ ನಾಟ್ ಓದಿಸ್ಕೊಂಡು ಕುಂದ್ರಕ್ಕೆ ನಮ್ಗೆಲ್ಲೈತೆ ಅಷ್ಟಕ್ಕೊಂದು, ಅದಕ್ಕೆ ಮದುವೆ ಮಾಡ್ಕೊಡ್ತೀವಿ ಅಂತ ನಾವು ಅದಕ್ಕೆ ಸಿಟ್ಟಾಗಿ ಹೋದ್ಲು. ಆಕಿ ಜಯಕನ್ ಮಗಳು ನಾ ಈಗ 2 ವರ್ಷ ಒಲ್ಲೆ ಅಂತ ಆಕಿ ಸಿಟ್ಟಾಗಿ ಹೋದ್ಲು. ಹೌದನ? ಈಗಿನ ಹುಡುಗರು ಹಂಗೆ ನೋಡುವ, ತಾವು ಏನು ಅನ್ಕೊಂಡಿರ್ತಾರ ಅದು ಆಗಬೇಕಂತವ್ ಅಂತಾರ ಚೆನ್ನವಕ್ಕ. ಆದ್ರೆ ನಮ್ಮ ಕೈಗೆ ಯೋಗ್ಯ ಐತಿಲ್ಲ, ನೋಡ್ಕೋಬೇಕಲ್ಲ ನಾವು. ಸಾಲ ಮಾಡಿದ್ರೆ ನಾಳೆ ನಮ್ಗೆ ನಟ್ಟು ಕೊಡ್ತಾರ, ನಾಳೆ ಅತ್ತಿ ಮಗು ಸುರಿತಾರವ. ಸಾಲ ನಾವು ತೀರ್ಸ್ಬೇಕು, ಎಲ್ಲಿಂದ ಆಗುತ್ತೆ? ಹಾಸಿಗೆ ದೇಟಕ್ಕೆ ಕಾಚಿ ಹಚ್ಬೇಕು, ಹೋದಿಲ್ಲ ಮತ್ತೆ? ಅಲ್ಲ, ನನ್ನ ಮಗಳು ಮುಂದೆ ಏನು ಓದ್ತೀನಿ ಅಂದಿಲ್ ಬಿಡು, 2 ವರ್ಷ ಬ್ಯಾಡ ಅನ್ನಕತ್ತ ಮದ್ವಿ. ಆದ್ರೆ ಲಕ್ಷ್ಮಕ್ಕನ ಮಗಳು ಗಂಟ ಬದಲ್ವಾ, ನಾ ಮುಂದೆ ಓದಾಕ ಬೇಕು, ನಾ ಯಾವ ಮದುವೆ ಎಲ್ಲ ಏನಿಲ್ಲ ಅಂತಂದು. ಅದಕ್ಕೆ ಲಕ್ಷ್ಮಕ್ಕ ನಿನ್ನ ಗಣಮ್ನಿಗೆ ಯಾರು ಓದ್ಸಂಗಿತ್ತಂದ್ರೆ ಬೇಕಿರ ಅಲ್ಲೇ ಓದಿ ಏನಾಗ್ತಿ ಆಗವಾ, ಅದು ನಮ್ಮ ಕೈಲಾಗಲ್ಲ ಅನ್ನಕತ್ತಿದ್ಲು. ಹೌದಾ ಲಕ್ಷ್ಮಕ್ಕ, ನಾಳೆ ಗಣಮ್ಮನೆಗೆ ಓದಿಸ್ಲಿ ಅಂತಂತೀಯ? ಓದಿಸ್ತಾರ ಹಂಗು? ಹ್ಞೂನ ಚೆನ್ನವಕ್ಕ, ಈಗ ಎಲ್ಲರೂ ಹಂಗೆ ಮಾಡ್ತಾರೆ. ಗಂಡನ ಮನೆಗೆ ಹೋದ್ಮೇಲೆ ಮತ್ತೆ ಮುಂದೆ ಓದಕ್ಕೆ ಅವಕಾಶ ಕೊಡ್ತಾರ, ಓದಿಸ್ತಾರ. ಅವ್ರು ಏನಾಗ್ತಾರ ಈಗ ಹೆಣ್ಮಕ್ಳ ಕಾಲ, ಹೆಣ್ಮಕ್ಳು ಸಿಗವಲ್ರಲ್ಲ. ಹೌದು ಬಿಡ ಲಕ್ಷ್ಮಕ್, ನೀ ಹೇಳೋದೇ ಕರೆಯತಿ. ಹೆಣ್ಣ ಸಿಗವಲ್ವು, ಮತ್ತೆ ಹೇಗೆ ಹೆಣ್ಮಕ್ಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಷ್ಟ. ಆಯ್ತಾಯ್ತು, ಬರ್ಲಾ ಹಾಗೆ ಬಂದು ಮಾತಾಡ್ಸ್ಕೊಂಡು ಹೋದ್ರತಂತ ಮಾಡಿದ್ದೆ. ನನ್ನ ಗಂಡ ನಿಂತಿರ್ತಾನ, ಹುಡುಗೊಂದು ಅಲ್ಲೇ ಐತಿ. ಸಾಮಾನಂದೇ ಆಗಲೇ ಕಾರ್ನಾಗ ಇಟ್ಟಿನಿ, ನೆನಪತ್ತ ನಿಮ್ಗೆಲ್ಲ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀನಿ ಲಕ್ಷ್ಮಕ್ಕ, ಇಜ್ಜಿ ಪಾತಿ ಬರ್ತೀನಿ. ಜಲ್ದಿ ಬಂದ್ಬಿಡು ಚೆನ್ನವಕ್ಕ, ಆತಲಿಗೆ ಹಾಕಿ ಮದುವೆನ ಆತು, ಸುಮ್ಮನೆ ಅಲ್ಲೇ ಇರ್ತಿದ್ದೆ, ಬಂದ್ಬಿಡು. ಅಯ್ಯ ಅಂದಂಗೆ ಚೆನ್ನವಕ್ಕ, ನಿನ್ನ ಮಗ ಹೆಂಗದನ್ನ ಕೇಳದ ಮರ್ತ್ಬಿಟ್ಟು ನೋಡು, ಈಗ ಹೆಂಗೆ ಆರಾಮಾಗ್ಯಾನ? ಹ್ಞೂ ಲಕ್ಷ್ಮಕ್ಕ, ಈಗ ಆರಾಮಾಗ್ಯಾನ, ಹಂಗೇನೇನಿಲ್ಲ, ಕುಡಿಯೋದಿಲ್ಲ, ಆಮೇಲೆ ಚಿಂತೆ ಮಾಡೋದೇನಿಲ್ಲ, ಬಿಟ್ಟಾನ. ಒಂಚೂರು ಅವಾಗ ಹೋಗೋಟ್ಟು ನೆನೆಸ್ಕೊಂತಾನ. ಅಂದ್ರೆ ಆಕೆಗೇನೆ ಮದುವೆಗೆ ವಿಚಾರ ಇಲ್ಲಲ್ಲ, ಗೊತ್ತಿಲ್ಲ ಆತಗೆ, ಅದಕ್ಕೆ ಒಂದು ಸ್ವಲ್ಪ ನೆನೆಸ್ಕೊಂತಾನ. ಈಗೇನಾರು ಹಿಂಗೆ ಮದುವೆ ಆಗೈತಿ ಅಂದ್ಮೇಲೆ ಬಿಡ್ತಾನೆ, ಆಕೆ ನೆನಪ ಬಿಡ್ತಾನೆ. ನಾನು ಏನೋ ಸ್ವಲ್ಪ ಯಾಕೆ ಅವಸರ ಮಾಡಬೇಕು ಅಂತ ಸುಮ್ಮನಾಗಿದ್ದೆ. ಈಗ ಇದೊಂದು ಅವಕಾಶ ಸಿಕ್ತಲ್ಲ, ಹೇಳ್ಬಿಡ್ತೀನಿ. ಹೇಳಿದ್ಮೇಲೆ ಪೂರ ತೆಲಂತ ತೆಗಿತಾನೆ. ಈಗಿಲ್ವಾ ಮೊದಲೇನಾಗ ಈಗೇನ ಏನು ಓದ್ಬೇಕು ಏನೋ ಅಂತಿದ್ನಪ್ಪ. ಚೆನ್ನವಕ್ಕ, ನಾ ಹೇಳೋದು ಒಂಚೂರು ನಿನಗೆ ನೋವಾದರೂ ಆಗಲಿ, ಓದೋದು ಪದಂತ ಮತ್ತೆ ವಾಪಸ್ ಕಾಲೇಜ್ ಕಳಿಸ್ಬಿಡುವ. ಯಾಕೆ ಬೇಕು ಈಗ ಹುಡುಗರು ಮತ್ತೆ ವಾಪಸ್ ಪ್ರೀತಿ ಗೀತೆ ಅಂತ ಈಗಾಗಲೇ ಅದರಲ್ಲಿಂದ ನೋವು ಅನ್ಭವಿಸೋಣ. ಮತ್ತೆ ಅದು ಬೇಡ ಅಲ್ವಾ, ದೇವ್ರು ನಿಮಗೇನು ಕಮ್ಮಿನ ಕೊಟ್ಟು ಮರ್ತು ಊಟನ. ಮತ್ತೆ ಅದನ್ನು ನೋಡ್ಕೊಂಡು ಹೋದ್ರೆ ಸಾಕಾಗೈತಿ, ಇರೋಕೆ ಒಬ್ಬತ್ತು ಮಗ ಅದನ್ನು ಯಾಕೆ ಸುಮ್ಮನೆ ಇದು ಮಾಡ್ತಿದ್ದಿ? ಮನೆ ನೋಡ್ಕೊಂಡಿರಲಿ, ಕಾಲೇಜ್ಗೆ ವಾಪಸ್ ಕಳ್ಸಕ್ಕೆ ಹೋಗ್ಬೇಡ. ಹೌದು ಚೆನ್ನವಕ್ಕ, ಜಯ ಕೇಳ್ತಾರೆ ಐತಿ, ಸುಮ್ಮನೆ ಒಂದು ಯಾವ್ದಾರು ಚಲೋದು ಹುಡುಗಿ ನೋಡಿ ಮದುವೆ ಮಾಡ್ಬಿಡು, ಸಂಸಾರ ಹತ್ತಿ ಜೀವನ ಮಾಡ್ಕೊಂಡು ಹೋಗ್ತಾನ. ಹೌದವಾ, ನೀವು ಹೇಳೋದಕ್ಕೆ ಕರೆಯತಿ, ಯಾವುದೋ ಕಡೆಯೇನಿಲ್ಲ. ಈಗ ಆರಾಮಾಗೇನ, ಇಲ್ಲಿ ಕರ್ಕೊಂಡ್ಬಂದು ಒಂದು ಯಾವ್ದಾರು ಚಲೋ ಕಣ್ಣೇನು ತೋರಿಸಿ ಮದುವೆ ಮಾಡದ. ಆತ ಚೆನ್ನವಕ್ಕ, ನಮಗೊಂದು ಚಲೋ ಸೀರೆ ತರ್ಬೇಕು ನೋಡು. ಆತವ, ನೀವು ಕೇಳೋದು ಹೆಚ್ಚ, ನಾ ತರೋದು ಹೆಚ್ಚ, ತರ್ತೀನಿ ಬಿಡು, ಅದಕ್ಕೇನಂತ. ಆಗ್ಲ ಚಲೋ ಆಗಲಿ, ಬರ್ತೀನಿ ಲಕ್ಷ್ಮಕ್ಕ, ಹೊತ್ತಾತ. ಪಾಪ ಚೆನ್ನವ ಒಳ್ಳೆ ಕೆದಾಳ, ಮಗನೂ ಒಳ್ಳೆತದ ಅಂದ್ಬಿಡು. ಮನೆಗೆ ಸೊಸೆಗೆ ಹೋಗಕ್ಕೆ ಪುಣ್ಯ ಮಾಡಿರ್ತಾ. ಯಾಕಂದ್ರೆ ಆ ಗಂಡ ಅಂತೂ ಬಾಯಿಸತ್ತಿದ್ದು, ಈಕಿನೂ ಏನು ಅಂತ ಬೆರಿಕೆಲ್ಲ. ಆ ಹುಡುಗ ಒಂಚೂರು ಆಕಿಗಿಂದ ಬಿದ್ದು ಪ್ರೀತಿ ಅಂತ ಒಂಚೂರು ತಲೆ ಕೆಡ್ಸ್ಕೊಂಡು ಬಿಟ್ರೆ ಯಾರು ಹಂಗೇನು ಕೆಟ್ಟೋರಿಲ್ಲ. ಆ ಹುಡುಗೊಂದು ಚಲೋ ಆತಂದ್ರೆ ಇನ್ನೇನು ಬಿಡು, ಆ ಮನೆಗೆ ಬರೋ ಸೊಸೆ ಪುಣ್ಯನ ಮಾಡಿರ್ತಾ. ಲಕ್ಷ್ಮಕ್ಕ, ನಾ ಒಂಚೂರು ಹಿಂಗೆ ಹೋಗ್ಬರ್ತೀನಿ. ಯಾಕೆ ಬೇಡ್ಲಿ ದಂಗ ಕೊಡ್ಲನ್ನ ಕೈಯಾಗ ಹಿಂಗೆ ಬಾರ್ಸ್ಕೊಂತ ಹೋಗ್ಯೇನ? ಯಾಕಜಿ ಅಕ್ಕ? ಅರೇ ಸಬ್ಕೋ ಮಾಲೊಮ್ಮೆ, ನಿಮ್ಗೆ ಎಲ್ಲಿಗೆ ಹೋಗ್ತೀರಿ ಅಂತ ಕಿಲ್ಲ ಹರಿಬಿಟ್ಟಿ. ಅಯ್ಯ ಹರಿಬಿಟ್ಟಿ, ಈಗ ಅರೇನೋ ಒಂದು ಮಗದ ಊರ್ ಮಂದಿಗೆಲ್ಲ ಟಮ್ ಮಾಡ್ಕೊಂಡ್ ಬರ್ಬೇಕಲ್ಲ, ಅದಕ್ಕೆ ಹೊಂಟಿ ತಗೋ. ಅಕ್ಕ, ಊರ್ ಮಂದಿಗೆ ಏನ್ ಮಾಡ್ವಾ? ಊರ್ ಮಂದಿಗೂ ನಮಗೂ ಏನ್ ಸಂಬಂಧ? ನಮ್ಮ ಓಣ್ಯಾಗ ಆಟ ಸುದ್ದವ, ನಮ್ಮ ಓಣ್ಯಾಗ ನಮ್ಗೆ ಗೊತ್ತು. ಅದೇ ನಾವು ಯಾರಂತ ನಮ್ಮ ಓಣಿ ಬಿಟ್ಟು ಊರಾಗ ಇರಕ್ಕೆ ಹೋದ್ರೆ ಯಾರೇ ಕೆಕ್ಕಿ ಅಂತ ಕೇಳ್ತಾರ. ಅಂತ ನಮ್ಮ ಓಣ್ಯಾಗ 1-2 ಮನೆ ಅದಾವ, ಪಾಪ ಅವ್ರಿಗೆ ಗೊತ್ತಿರಲ್ಲ, ಒಳಗೆ ಇರ್ತಾರ. ಒಂಚೂರು ಹೋಗಿ ಸುದ್ದಿ ಮುಟ್ಟಿಸ್ಬರ್ತೀನಿ ತಡಿ ಒಟ್ಟು. ಚಹಾ ಕುಡ್ಬೇಕಿಂತ ಬಾರ್ಲಿ. ಬೇಡ ಲಕ್ಷ್ಮಕ್ಕ, ಅಲ್ಲೇ ನಾವು ಬೇಕಾದಂಗ ಗಿಲ್ಲ ಮಾತಾಡ್ತಿರ್ತೀವಿ. ಅವ್ರು ಮಂಡಳ ಚಹಾ ಮಾಡ್ಕೊಡ್ಲಿಲ್ಲ ಅಂದ್ರೆ ಹೆಂಗ, ಕೊಡ್ಲಿಲ್ಲ ಅಂದ್ರೆ ಮಾಡ್ಸ್ಕೊಂಡು ತಿಂತೀನಿ, ಸುಮ್ಮನೆ ಇದ್ಬಿಡು. ಲಾಭ ಏನ್ಲಿ ನೋಡಿಕಿನ ಇಷ್ಟಿದ್ದಾಳೆ.